ಗಂಡು ಮಕ್ಕಳು ಕಿವಿ ಚುಚ್ಚಿಸ್ಕೋಬಾರ್ದು, ಮನೆಗೆ ಕೆಟ್ಟದಾಗುತ್ತೆ ಅಂತ ಅಜ್ಜಿ ಗದರಿದ್ದಾಳೆ. ಆದರೆ ಮತ್ತೊಂದೆಡೆ ಬ್ರೋ ಒಂದು ಸ್ಟಡ್ ಹಾಕು, ಫುಲ್ ಕಿಲ್ಲರ್ ಲುಕ್ ಬರುತ್ತೆ ಅಂತ ಫ್ರೆಂಡ್ಸ್ ಉಸಿರು ಬಿಡ್ತಿದ್ದಾರೆ. ಹಾಗಾದರೆ ಹುಡುಗರು ಕಿವಿ ಚುಚ್ಚಿಸ್ಕೊಳ್ಳೋದು ಫ್ಯಾಷನ್ ಮಾತ್ರನಾ, ಅಥವಾ ಇದರ ಹಿಂದೆ ಆರೋಗ್ಯ ಜ್ಯೋತಿಷ್ಯದ ಲೆಕ್ಕನೂ ಇದೆಯಾ? ಕರ್ಣವೇದ ಅನ್ನೋದು 16 ಸಂಸ್ಕಾರಗಳಲ್ಲಿ ಒಂದು. ಹುಡುಗ ಹುಡುಗಿ ಇಬ್ಬರಿಗೂ ಮಾಡ್ತಿದ್ರು. ಆದರೆ ಕಾಲ ಬದಲಾಗ್ತಿದ್ದಂತೆ ಇದು ಹೆಣ್ಮಕ್ಕಳ ಆಚರಣೆ ಅನ್ನೋ ಟ್ಯಾಗ್ ಬಿದ್ದೋಯ್ತು. ಹಾಗಾಗಿ ಕಿವಿ ಚುಚ್ಚಿಸಬೇಕು ಅಂದರೆ ಬಲ ಕಿವಿನ ಎಡ ಕಿವಿನ ಯಾವ ದಿನ ಮಾಡಿಸಬೇಕು? ಚಿನ್ನದ್ದೇ ಹಾಕಬೇಕಾ? ಜ್ಯೋತಿಷಿ ಒಂದು ಹೇಳುತ್ತೆ ಇನ್ಫೆಕ್ಷನ್ ಆಗುತ್ತೆ ಅಂತ, ಡಾಕ್ಟರ್ ಇನ್ನೊಂದು ಹೇಳ್ತಾರೆ. ಹಾಗಾದರೆ ಅಸಲಿ ಸತ್ಯ ಏನು? ಬನ್ನಿ ಈ ಸ್ಪೆಷಲ್ ರಿಪೋರ್ಟನ್ನು ನೋಡೋಣ. ಹಿಂದೂ ಧರ್ಮದ 16 ಸಂಸ್ಕಾರಗಳಲ್ಲಿ ಕಿವಿ ಚುಚ್ಚುವಿಕೆಯನ್ನು ಕರ್ಣವೇದ ಸಂಸ್ಕಾರ ಅಂತ ಕರೆಯಲಾಗುತ್ತೆ. ಅನೇಕ ಕುಟುಂಬಗಳಲ್ಲಿ ಹುಡುಗರ ಕಿವಿಯನ್ನು 3 ಅಥವಾ 5ನೇ ವರ್ಷದಲ್ಲಿ ಚುಚ್ಚಿಸಲಾಗುತ್ತೆ. ಕೆಲವೆಡೆ ಉಪನಯನದ ಸಮಯದಲ್ಲಿ ಈ ವಿಧಿಯನ್ನು ಮಾಡ್ತಾರೆ. ಹಾಗಾಗಿ ಇದು ಕೇವಲ ಅಲಂಕಾರವಲ್ಲ, ಮಗುವನ್ನು ಶಿಸ್ತು ಮತ್ತು ಏಕಾಗ್ರತೆಯ ಹಾದಿಗೆ ತರುವ ಸಂಕೇತ ಅಂತ ಪರಿಗಣಿಸಲಾಗಿದೆ. ಜ್ಯೋತಿಷ್ಯದಲ್ಲಿ ಕಿವಿ ಚುಚ್ಚುವುದರಿಂದ ರಾಹು ಮತ್ತು ಕೇತು ಗ್ರಹಗಳ ನಕಾರಾತ್ಮಕ ಪ್ರಭಾವ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇದೆ. ಕಿವಿಯ ಕೆಳಭಾಗದಲ್ಲಿ ಚುಚ್ಚಿದಾಗ ಮನಸ್ಸು ಸ್ಥಿರವಾಗುತ್ತೆ, ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಆಲೋಚನಾ ಶಕ್ತಿ ಚುರುಕಾಗುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕಾಗಿಯೇ ಪ್ರಾಚೀನ ಗುರುಕುಲಗಳಲ್ಲಿ ವಿದ್ಯಾರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಕಿವಿ ಚುಚ್ಚುವ ಪದ್ಧತಿ ಇತ್ತು. ಆಯುರ್ವೇದದಲ್ಲಿ ಕಿವಿಯ ತುದಿಯಲ್ಲಿ ಮರ್ಮ ಬಿಂದುಗಳಿವೆ ಎಂದು ವಿವರಿಸಲಾಗಿದೆ. ಈ ಬಿಂದುವನ್ನು ಸರಿಯಾಗಿ ಚುಚ್ಚಿದಾಗ ಮೆದುಳಿಗೆ ರಕ್ತ ಸಂಚಾರ ಸುಧಾರಿಸಿ ಸ್ಮರಣ ಶಕ್ತಿ ಮತ್ತು ಮಾನಸಿಕ ಜಾಗರೂಕತೆ ಹೆಚ್ಚಬಹುದು. ಆದರೆ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ವೈಜ್ಞಾನಿಕ ಪುರಾವೆಗಳು ಇನ್ನೂ ದೃಢಪಟ್ಟಿಲ್ಲ. ಇದಕ್ಕೆ ನಿರ್ದಿಷ್ಟ ವಯಸ್ಸಿನ ನಿಯಮವಿಲ್ಲ. ಕುಟುಂಬದ ಸಂಪ್ರದಾಯ, ಧಾರ್ಮಿಕ ಆಚರಣೆ ಮತ್ತು ವೈಯಕ್ತಿಕ ಇಷ್ಟದ ಮೇಲೆ ನಿರ್ಧರಿಸಬಹುದು. ಬಾಲ್ಯದಲ್ಲಿ ಚುಚ್ಚಿಸಿಕೊಳ್ಳುವವರು ಇದ್ದಾರೆ, ಉಪನಯನ ಅಥವಾ ಹದಿಹರೆಯದಲ್ಲಿ ಮಾಡಿಸುವವರು ಇದ್ದಾರೆ. ಇತ್ತೀಚೆಗೆ ಕಾಲೇಜು ಯುವಕರು ಫ್ಯಾಷನ್ಗಾಗಿ 18ರಿಂದ 25 ವಯಸ್ಸಿನಲ್ಲಿ ಕಿವಿ ಚುಚ್ಚಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಎಡಕಿವಿ ಮಾತ್ರ ಅಥವಾ ಎರಡೂ ಕಿವಿ ಚುಚ್ಚಿಸಿಕೊಳ್ಳಲು ಯಾವುದೇ ಕಟ್ಟುನಿಟ್ಟಿನ ನಿಯಮ ಇಲ್ಲ. ಮುಂದುವರೆದು ಇದು ಹುಡುಗರ ಕಿವಿ ಚುಚ್ಚುವಿಕೆ ಸಂಪ್ರದಾಯದ ಜೊತೆಗೆ ಸ್ಟೈಲ್ ಸ್ಟೇಟ್ಮೆಂಟ್ ಆಗಿದೆ. ಸಿನಿಮಾ ತಾರೆಯರು, ಕ್ರೀಡಾಪಟುಗಳು ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಸಣ್ಣ ಸ್ಟಡ್ ಅಥವಾ ಹೋಪ್ ಧರಿಸುವುದರಿಂದ ಯುವಕರಲ್ಲಿ ಆಸಕ್ತಿ ಹೆಚ್ಚಾಗಿದೆ. ಇದು ಧಾರ್ಮಿಕ ನಂಬಿಕೆ ಮತ್ತು ಆಧುನಿಕ ಫ್ಯಾಷನ್ನ ಸಂಗಮವಾಗಿ ಕಾಣುತ್ತೆ. ಒಟ್ಟಾರೆಯಾಗಿ ಹುಡುಗರ ಕಿವಿ ಚುಚ್ಚುವಿಕೆ ತಪ್ಪಲ್ಲ. ಇದು ಸಂಪ್ರದಾಯ, ಆಧ್ಯಾತ್ಮಿಕ ನಂಬಿಕೆ ಮತ್ತು ವೈಯಕ್ತಿಕ ಆಯೋಜನೆಯ ಸಂಯೋಜನೆಯಾಗಿದೆ. ಸರಿಯಾದ ಮಾಹಿತಿ, ಸ್ವಚ್ಛತೆ ಮತ್ತು ವೈದ್ಯಕೀಯ ಸಲಹೆಯೊಂದಿಗೆ ಮಾಡಿದರೆ ಇದು ಸುರಕ್ಷಿತ ಆಚರಣೆ ಆಗುತ್ತೆ.